ಆಶೀರ್ವದಿಸ್ಕೊಟ್ಟ ಒಂದು ವಾಕ್ಯವನ್ನು ಕೇಳಿದ್ರೆ ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಟ್ಟ ದೇವರು ವಂದನೆ ಸಲ್ಲಿಸಲಿ. ಸಂತೋಷವಾಗಿದ್ದೀರಾ? ಈ ದಿನ ಕೇಳ್ಕೊಟ್ಟ ವಾಕ್ಯ ಪ್ರಕಾರ ಎಷ್ಟೋ ಸಂದರ್ಭದಲ್ಲಿ ನಾವು ಕಹಿಯಲ್ಲಿ ಬಿದ್ದಿದ್ದೆವು. ಅಲ್ಲಲ್ಯಾ ದೇವರ ಸನ್ನಿಧಿಯಲ್ಲಿ ಎಷ್ಟು ಜನ ಅಥವಾ ಗೋಳಾಡಿದ್ರ ದೇವರೇ ನಮ್ಗೆ ಯಾಕೆ ಇನ್ನ ಬಿಡುಗಡೆ ಇಲ್ಲ, ಇಷ್ಟೇ ಕಷ್ಟ ಬರ್ತಾ ಇದೆ, ಹೋರಾಟ ಮೇಲೆ ಹೋರಾಟ ಬರ್ತಾ ಇದೆ. ಮೋಶೆಗೆ ಹೋಗಿ ನೀನೆಲ್ಲೋ ಅರಣ್ಯ ಎಲ್ಲೋ ಚೆನ್ನಾಗಿದ್ದು ಏನ್ ಇಲ್ಲಿ ಕರ್ಕೊಂಡ್ಬಂದು ಕಹಿ ನೀರು ಕೂಡ ಕರ್ಕೊಂಡ್ಬಂದ ಅಂತ ಮೋಶೆನ ಹತ್ರ ಗುರುಬಿಟ್ರು. ಹೌದಲ್ವಾ? ಅದೇ ಪ್ರಕಾರ ನಾವು ಸಹ ಎಷ್ಟೋ ಸಂದರ್ಭ ದೇವರ ಸನ್ನಿಧಿ ಗುಂಡ್ಬಿಟ್ಟಿದ್ದೇವೆ. ಎಷ್ಟು ಜನ ಗುಂಡ್ಬಿಟ್ಟಿಲ್ಲ? ಪ್ರತಿಯೊಬ್ಬರು ಸಹ ಇನ್ಕ್ಲೂಡಿಂಗ್ ನಾನು ಸಹ ಏಸಪ್ಪ ಕಾಲದಿಂದ ಏಸಪ್ಪ ಏನ್ ಇಷ್ಟು ಕಷ್ಟದ ಮೇಲೆ ಕಷ್ಟ, ಏನ್ ನನಗೆ ಬರ್ಬೇಕು ಕಷ್ಟ, ನನಗೆ ಈ ತರ ಬರ್ಬೇಕಾ ಗುಂಡ್ಬಿಟ್ಟಿರ್ತೀವಿ ಪ್ರತಿಯೊಬ್ಬರ ಜೀತಲು. ಅಲ್ಲದೆ ತಪ್ಪಿಲ್ಲ ಅನ್ನೋದು ಯಾರು ಇಲ್ಲ. ಅಲ್ಲದ್ಯಾ ಇಲ್ಲದ್ರ ಯಾವ ರೀತಿ ಆ ಒಂದು ಇಸ್ರಾಯೇಲ್ ಜನರು ಮೋಶೆ ಹತ್ರ ಹೋಗಿ ನನಗೆ ಕಹಿ ನೀರನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದ ಹಂಗೆ ಹಿಂಗೆ ಅಂತ ಗುಂಡ್ಬಿಟ್ಟಿದ್ರು. ಹೌದಲ್ವಾ? ಆ ಒಂದು ಅಲ್ಲಿ ಕರ್ಕೊಂಡೋಗಿದ್ರೆ ಅಂದ್ರೆ ದೇವ್ರ ಕಾರ್ಯ ಏನೋ ಇರುತ್ತೆ. ಯಾಕಾಗಿ ಅದೇ ಅಲ್ಲ, ಒಂದು ಕಹಿ ನೀರನ್ನ ಸಿಹಿ ನೀರಾಗಿ ದೇವ್ರು ಮಾರ್ಪಡಿಸಿದ್ರು. ಅಲ್ಲಿ ದೇವರು ನಮ್ಮ ಮೈಂಡ್ ಹಾಕ್ಬೇಕಿತ್ತು. ಅಲ್ಲಲ್ಯಾ ಈಗ ನಮ್ಮ ಜೀವಿತದಲ್ಲಿ ಒಂದು ಕಷ್ಟ ಬರ್ತಾ ಇದೆ, ಬಿದ್ದೋಗೋ ಪರಿಸ್ಥಿತಿ ದೇವ್ರ ಗುಂಡ್ಗುಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ದೇವ್ರ ಕಾರ್ಯ ಏನು ನಡೀತಾ ಇದೆ ಅಂತ. ಅಲ್ಲಲ್ಯಾ ಅದು ಸಂಬಂಧಪಟ್ಟಂತ ಒಂದು ವಾಕ್ಯ ನಾವು ಹೋಗೋಣ. 2 ದಿನದಿಂದ ಮನಸ್ಸು ಚುಸ್ತಾ ಇದೆ ವಾಕ್ಯ. ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 6ನೇ ವಾಕ್ಯ. ಯೆರೆಮೀಯ ಪ್ರವಾದನ ಗ್ರಂಥ 18ನೇ ಅಧ್ಯಾಯ. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಒಂದು ನಿಮಿಷ ಅಲ್ಲಿದೆ ಕ್ವಶನ್ ಮಾರ್ಕ್ ಇದೆ. ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಒಂದು ನಿಮಿಷ ಎಲ್ಲ ಇಲ್ಲದ್ರ ಒಂದು ಮಣ್ಣು ನೋಡ್ಬೇಕಾರ ಏನ್ ಮಾಡ್ತಾನೆ, ಅದನ್ನ ಒಂದು ಆಕೃತಿ ಮಾಡಕ್ಕೆ ಹಾಕಿ ಜಜ್ಜಿ ಬಜ್ಜಿ ತುಳ್ದಿ ಎಲ್ಲ ನೀರಲ್ಲಿ ಹಾಕಿ ಎಲ್ಲ ನೋಡಿದ್ರೆ ಮಡಕೆ ಎಲ್ಲ ಮಾಡ್ಬೇಕು ಏನ್ ಮಾಡಿ ಹಾಕಿ ತುಳ್ದಿ ಎಲ್ಲ ಇದ್ ಮಾಡ್ತಾನೆ. ಅದನ್ನ ಎಷ್ಟು ಚುಚ್ಚಿ ಚರ್ಚೆ ಅಲ್ಲಿರೋ ದೊಡ್ಡ ತೆಗ್ದಿ ಚೆನ್ನಾಗಿ ಚೆಸ್ತಾನೆ. ಆ ಮಣ್ಣೆಲ್ಲ ಕ್ವಶನ್ ಮಾಡ್ತದ, ಅಯ್ಯೋ ನೋಡಿದೆ ಅಯ್ಯೋ ಅಲ್ಲಿರೋ ಕ್ವಶನ್ ಹಾಕಲ್ಲ. ಆ ತರ ಜಜ್ಜಿ ಬಜ್ಜಿ ಅದ್ರ ಹೊಡೆದಿ ತುಳ್ದಿ ಒಂದೆಲ್ಲ ನೋವು ಮಾಡಿದ್ಮೇಲೆ ಕೊನೆಲ್ಲ ನಾಗುತ್ತೆ ಒಂದು ಆಕೃತಿ ಆಗುತ್ತೆ. ಅಲ್ಲಲ್ಯಾ ಕುಂಬಾರ ಏನು, ಆ ಕುಂಬಾರನ ದೃಷ್ಟಿಯಲ್ಲಿ ಏನಾದ್ರೆ ಆ ಮಣ್ಣು ಅವನು ಸ್ವತ್ತು. ಅಲ್ಲಲ್ಯಾ ಇನ್ನೊಂದು ಚಿಕ್ಕ ಉದಾಹರಣೆ ಕೊಟ್ಟು ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದು ಮೊಬೈಲ್, ಪ್ರತಿಯೊಬ್ಬರು ಇದ್ದಿದ್ದಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ರ. ಮೊಬೈಲ್ ಇಲ್ಲ ಅಂದ್ರೆ ಯಾರಿದ್ದಾರೆ? ಸಹಜ ತುಂಬಾ ಕಮ್ಮಿ. ಸ್ಕೂಲ್ ಜನಗಳಿಗೆಲ್ಲ ಮೊಬೈಲ್ ಇದೆ. ಹೌದಲ್ವಾ? ಈ ಮೊಬೈಲ್ ಇರುವಾಗ, ಒಂದು ಉದಾಹರಣೆಗೆ ಮೊಬೈಲ್ ಇರುವಾಗ ಯಾರಾದ್ರೂ ಬಂದ್ರೆ ಇಲ್ಲಿ ಯಾರು ಮೊಬೈಲ್ ಅಂತ ಹೇಳ್ತೀರಾ? ನನ್ನ ಮೊಬೈಲ್ ಅಂತೀವಿ. ಅದು ಐಫೋನ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ನೋಕಿಯಾ ಸೆಟ್ ಆಗಿರ್ಬೋದು, ಅದು 1 ಲಕ್ಷದ ಆಗಿರ್ಬೋದು, 20,000 ರೂಪಾಯಿ ಆಗಿರ್ಬೋದು. ಯಾರೋ ಫಸ್ಟ್ ಕೇಳಿದ್ರೆ ನನ್ನ ಫೋನು. ಯಾಕಾಗಿ ಬಂಡವಾಳ ಕಾಸು ಕೊಟ್ಟು ತಗೊಂಡಿದ್ದೀನಪ್ಪ, 1 ಲಕ್ಷ ಹಾಕಿದ್ದೀನಪ್ಪ, 90,000 ಹಾಕಿದ್ದೀನಪ್ಪ, 20,000 ಹಾಕಿದ್ದೀನಪ್ಪ. ಯಾಕಂದ್ರೆ ಆ ಒಂದು ಚಿಂತೆ ಅವ್ರಿಗೆ ಇರುತ್ತೆ. ಯಾರತ್ರ ಏನೋ ಒಂದು ಇರ್ತಿದಾರೋ ಒಂದು ನನ್ನ ಫೋನ್, ಐಫೋನ್ ಇರ್ಬೋದು, ಇಲ್ಲಾಂದ್ರೆ ಸ್ಯಾಮ್ಸಂಗ್ ಇರ್ಬೋದು, ಇಲ್ಲ ಪ್ರತಿಯೊಬ್ಬರು ಉದಾಹರಣೆಗೆ ಎಲ್ಲರೂ ಒಂದು ಉದಾಹರಣೆ ಮೊಬೈಲ್ಗಳು ಈಸ್ಕೊಂಡು ಕಡೆ ಹಾಕಿದ್ರೆ ಜನಗಳಿಗಿಂತ ಮೊಬೈಲ್ ದುಡ್ಡಿನ ಜಾಸ್ತಿ ಇರುತ್ತೆ. ಹೌದಲ್ವಾ? ಯಾರನ್ನ ಕೇಳಿದ್ರೆ ಯಾವ ಫೋನ್ ಇದು? ನನ್ನ ಫೋನು. ಅದು ಸ್ಯಾಮ್ಸಂಗ್ ಸೋನಿನೋ ಸೆಕೆಂಡ್ರಿ. ಅಲ್ಲಲ್ಯಾ ಫಸ್ಟ್ ಬರುವಂತ ಯಾವುದು ನಂದು. ಅದೇ ಪ್ರಕಾರ ದೇವರು ನಮ್ಮನ್ನ ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮನ್ನ ಕೊಂಡುಕೊಂಡಿದ್ದಾರೆ. ಅಲ್ಲಲ್ಯಾ ಕಾನ್ಸೆಪ್ಟ್ ಇಲ್ಲಿದೆ. ದೇವರು ನಮ್ಮನ್ನ ಕೊಂಡ್ಕೊಂಡಿರುವಾಗ ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಅಲ್ಲಲ್ಯಾ ಆ ವಾಕ್ಯನು ಕುಂಬಾರನು. ಆ ವಾಕ್ಯ ನೋಡಿ ನಿಧಾನಕ್ಕೋದಿ. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಒಂದ್ ನಿಮಿಷ ಹಿಂಗೆ ಇರಲಿ. ಏನಕ್ಕಂದ್ರೆ ದೇವರು ನಮ್ಮನ್ನ ಕರೆದಿದ್ದಾರೆ ಅಂದ್ರೆ ಒಂದ್ರ ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದು ಕಷ್ಟ ಇರ್ಬೋದು, ದುಃಖ ಇರ್ಬೋದು, ಅಲ್ಲಲ್ಯಾ ಒಂದು ಕಣ್ಣೀರ್ ಹಾಕೋ ಪರಿಸ್ಥಿತಿ ಇರ್ಬೋದು, ಒಳ ಹುಟ್ಟಿದ್ದು ಚುಚ್ಚಿ ಹೋಗುವಂತ ಪರಿಸ್ಥಿತಿ ಇರ್ಬೋದು. ಅಲ್ಲಲ್ಯಾ ಉದಾಹರಣೆಗೆ ಒಂದು ಕಾರ್ ನಮ್ಮ ಹತ್ರ ಇದೆ. ನಾಳೆ ನಾನು
100 ರೂಪಾಯಿ ಹಾಕ್ತೀರಪ್ಪ, 500 ರೂಪಾಯಿ ಕೊಡೋ ಮೈಲೇಜ್ 200 ರೂಪಾಯಿ ಕೊಡ್ತೈತಾ? ಅಲ್ಲಲ್ಯ ಆ ಕಾರು ನಮ್ದೇ ಆಗಿದೆ ಅಲ್ಲಲ್ಯ, ಆ ಕಾರ್ಗೆ ಯಾವ ಥರ ಅದು ಕೊಡಬೇಕು ಮೇಲೆ ಹಂಗೆ ಕೊಡುತ್ತೆ. ಇದರಿಂದಲೇ ನಾವು ನಮ್ಗೆ ಎಷ್ಟೋ ಸಂದರ್ಭದಲ್ಲಿ ನಾನೇ ಸಹ ದೇವ್ರ ಗುಣಗುಟ್ಟಿದ್ದೇನೆ, ದೇವ್ರೆ ಏನು ಇದೇ ಕಷ್ಟ, ಹಿಂಗೆ ಆಗ್ಬೇಕಾ, ನನಗೆ ಯಾಕೆ ಪ್ರಾರ್ಥನೆ ಗೋಳಾಡ್ತಾ ಇದೀನಿ, ಪ್ರಾರ್ಥನೆ ಮಾಡ್ತಾ ಇದೀನಿ, ಒಂದು ಡಿಸಿಷನ್ ತಗೊಳಕ್ ನನಗೆ ಮರುತರ ಸಿಗ್ತಾ ಇಲ್ಲ. ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವ್ರೇನೋ ಆಲೋಚನೆ ಕೊಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡೋ ಆಲೋಚನೆ ಇಲ್ಲ. ಸೈಲೆಂಟ್ ಗಪ್ಚುಪ್ಪ, ನಾನೇನ್ ಮಾಡ್ಲಿ, ನಾನೇನ್ ತೀರ್ಮಾನ ತಗೊಳ್ಳಿ, ಈ ತರ ಗೋಳಾಡುವಾಗ ಅದೇ ಪ್ರಕಾರ ಇಸ್ರಾಯೇಲ್ ಜನರು ಮೋಶೆ ಹತ್ರ ನನಗೆ ಯಾಕೆ ಇಲ್ಲಿ ಕರ್ಕೊಂಬಂದೆ, ಯಾಕೆ ಕರ್ಕೊಂಬಂದೆ, ಸಾಯಿಸ ಕರ್ಕೊಂಬಂದಿದ್ಯಾ, ಇಲ್ಲಿ ಯಾವ್ದು ನೀರು, ಒಳ್ಳೆ ಸ್ವೀಟಗಳ ನೀರು ಕೊಟ್ಟಿದ್ಯಾ, ಕೈಯಾಗ ನೀರು ಕೊಟ್ಬಿಟ್ಟಿದ್ಯಾ, ಮೋಶೆ ಹತ್ರ ಗುಣ್ಗುಡ್ತಾ ಇದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ನಾವು ಅದೇ ತರ ಗುಣ್ಗುಟ್ಟಿದ್ದೇವೆ. ಅಲ್ಲಲ್ಯಾ? ಉದಾಹರಣೆಗೆ ಯೋಸೇಫನು ಸ್ವಂತ ಅಣ್ಣ ತಮ್ಮಂದರು ಮಾರ್ಬಿಟ್ರು. ನಾವೇ ಆ ಜಾಗದಲ್ಲಿ ಇದ್ದಿದ್ರೆ ನಮ್ಮನ್ನ ಸ್ವಂತದವರು ಮಾರ್ಬಿಟ್ರೆ ನಮ್ಗೆ ಹೆಂಗಾಗುತ್ತೆ, ಹೃದಯ ಒಡೆದೋಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಚಿಕ್ಕ ವಯಸ್ಸಿನ ಜೊತೆಲಿ ಒಡ ಹುಟ್ಟಿದವರೇ ಅಲ್ಲಲ್ಯಾ, ಯಾಕೋಬನ ತುಂಬಾ ಇಷ್ಟಪಡ್ತಿದ್ದ, ಆದ್ರೆ ಬದುಕಿ ಎಲ್ಲ ಮಾರಿ ಕಲ್ದೋದ್ರು. ಅವಾಗ ಅವನ ದೃಷ್ಟಿಯಲ್ಲಿ ಅವನು ಯೋಸೇಫನು ಅವನ ಜಾಗದ ಎಷ್ಟು ಚಿಂತೆ ಮಾಡಿ, ಏಸಪ್ಪ ನನ್ನ ಸ್ವಂತ ಅಣ್ಣ ತಮ್ಮನ್ನ ಮಾರ್ಬಿಟ್ರಲ್ಲ, ಅವನು ಇಮ್ಯಾಜಿನ್ ಹೋಗಿರ್ಬೋದು. ಆದ್ರೆ ಅಲ್ಲಿ ಅವನು ದೇವ್ರ ದೃಷ್ಟಿಯಲ್ಲಿ ಗುಣಗುಟ್ಟಿಲ್ಲ, ಸುಮ್ಮನೆ ಇದ್ದ. ಯಾಕಂದ್ರೆ ನಮ್ಮ ಜೀವಿತದ ಒಂದು ಕಷ್ಟ ಬರ್ತಾ ಇದೆ, ನಮ್ಮನ್ನೊಂದು ಮಾರಿದ್ರು ಪರವಾಗಿಲ್ಲ, ಒಬ್ಬರು ಅರಿಯಲ್ಲ ಬಿದ್ದಿರ್ಬೋದು, ಅಥವಾ ಕಣ್ಣೀರಿಂದ ಬಿದ್ದಿರ್ಬೋದು, ಒಂದು ಹೋರಾಟದಲ್ಲಿ ಬಿದ್ದಿರ್ಬೋದು, ಒಂದು ದುಃಖದಲ್ಲಿ ಬಿದ್ದಿರ್ಬೋದು. ಆದ್ರೆ ದೇವರ ಪದ್ಧತಿ ಹೊರಪಡುವ ಸಮಯ ಹತ್ರ ಬರ್ತಾ ಇದೆ. ಆ ಒಂದು ತಿಳುವಳಿಕೆ ನಮ್ಗೆ ಇರಬೇಕು. ಯಾಕಾಗಿ ಒಂದು ಕುಂಬಾರನ ಕೈಯಲ್ಲಿ ಮಣ್ಣು ಬಿದ್ದಿರುವಾಗ ಆ ಮಣ್ಣನ್ನ ಕುಂಬಾರ ಏನ್ ಮಾಡ್ತಾನೆ, ಹೊಡೆದು ಇಸ್ಕಿ ಪಸ್ಕಿ ಒಂದು ಆಕೃತಿಯಾಗಿ ಮಾಡ್ತಾನೆ. ಏಕದಮ್ ಆಕೃತಿ ಮಾಡಕ್ಕಾಗುತ್ತಾ? ಆಗಲ್ಲ. ಅದಕ್ಕೊಂದು ಜಜ್ಬೇಕು, ಅದು ನೀರಾಗಿ ತುಳಿಬೇಕು, ಎಲ್ಲ ಮಾಡ್ಬೇಕು. ಒಂದು ಕಲ್ಲು ಶಿಲೆ ಮಾಡ್ಬೇಕು, ಅವ್ನು ಎಷ್ಟು ಉಳಿಯಕ್ಕೆ ಹೊಡಿತಾನೆ, ಹೌದಲ್ವಾ? ಏಕದಮ್ ಕಲ್ಲು ಶಿಲೆ ಮಾಡೋದು ಆಗುತ್ತಾ? ಆಗೋದಿಲ್ಲ. ಆ ಒಂದು ಶಿಲ್ಪಿ ಆ ಒಂದು ಕಲ್ಲನ್ನ ಹೊಡೆದಿ ಆ ಒಂದು ಅದಕ್ಕಿಂತ ಮುಂಚೆ, ಆ ಒಂದು ಶಿಲೆ ಬರೋಕ್ಕಿಂತ ಮುಂಚೆ ಆ ಒಂದು ಶಿಲೆನ ಆ ಶಿಲ್ಪಿ ಮನಸ್ಸಿನಲ್ಲಿ ಊಹೆ ಮಾಡಿರ್ತಾನೆ. ಅವನಾಗ್ಲಿ ಇಮ್ಯಾಜಿನ್ ಮಾಡ್ತಾನೆ, ಈ ಒಂದು ಕಲ್ಲು ಹಿಂಗೇ ಇರ್ಬೇಕು ಅಂತ. ಆಗ ಏನ್ ಮಾಡ್ತಾರೆ, ಹೊಡೆದಿ ಒಳ್ಳೆ ಶಿಲೆ ಆಗಿರ್ಬೇಕು, ಶಿಲ್ಪಿ ಮಾರ್ಪಡಿಸ್ತಾನೆ. ಅದೇ ಪ್ರಕಾರ ನಿನ್ನ ದೇವರು ತಾಯಿಯ ಗರ್ಭದಲ್ಲಿರುವಾಗ ಆರಿಸಿಕೊಂಡಿರುವಾಗ ದೇವರ ದರ್ಶನ ನನ್ನ ಮೇಲೆ ನಿನ್ನ ಮೇಲಿದೆ. ಅದರ ಮಧ್ಯದಲ್ಲಿ ಆ ದರ್ಶನಕ್ಕೆ, ಆ ದೇವರ ಚಿತ್ತಕ್ಕೆ, ದೇವರ ಪದ್ಧತಿಗೆ ಬೇಕಾಗುವಂತ ಕಾರ್ಯಕ್ಕೆ ನಮ್ ಅನುಭವ ಆಗೋದಕ್ಕೋಸ್ಕರ ಅದರ ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಕಷ್ಟಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ, ಹೋರಾಟದ ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅಪನಂಬಿಕೆ ಅವರ ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಾವು ಹೆಂಗಿರ್ತೇವೆ? ಅಲೆಲುಯಾ, ಅಲೆಲುಯಾ. ಒಂದೇ ಒಂದು ಮಾತು, ನೀರನ್ನು ಅಲೆಲುಯಾ, ಆ ಒಂದು ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸುವ ಶಕ್ತಿ ದೇವರು ಅಷ್ಟು ಶಕ್ತಿ ಇರುವಾಗ ಅಲ್ಲಿ ಜನಗಳು ಏನ್ ಮಾಡಿದ್ರು, ಗುಣಗುಟ್ಟಿದ್ದಾರೆ. ದೇವರು ಅಂತ ಒಂದು ಬಂಧನದಿಂದ ಕರ್ಕೊಂಡ್ಬಂದು ಅದನ್ನ ಮರ್ತ್ಬಿಟ್ಟಿದ್ದಾರೆ. ಅಲೆಲುಯಾ. ಒಂದು ಕಟ್ಟಲ್ಪಟ್ಟ ಅವಸ್ಥೆ ಇದ್ರು, ಅಡಿಯಾಳಾಗಿ ಬಿದ್ದಿದ್ರು, ಅದನ್ನ ಕರ್ಕೊಂಡ್ಬಂದಿದ್ರೆ ಮರ್ತ್ಬಿಟ್ಟಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ, ಗುಣಗುಡ್ತಾ ಇದ್ದಾರೆ. ನಮ್ಮನ್ನ ದೇವರು ಒಂದು ಕಾಲದಲ್ಲಿ ಯಾರಿಗೂ ಬೇಡವಾದ ರೀತಿಯಲ್ಲಿ ನಾವು ಬಿದ್ದು ಒಂದು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಬಿದ್ದಿದ್ದು, ಒಂದು ರೋಗಿ ಆಗುವ ಪರಿಸ್ಥಿತಿಯಲ್ಲಿ ನಾವು ಬಿದ್ದಿದ್ದು, ಎಲ್ಲ ತೂಚಿ ಒಳಗುಟ್ಟಿದ್ರು, ತಳ್ಳಿ ನಮ್ಮನ್ನು ಅಪಮಾನ ಮಾಡಿ ದೂರ ತಳ್ಳಿದ್ರು. ಅದ್ರ ಮಧ್ಯದಲ್ಲಿ ನಮ್ಮನ್ನ ದೇವ್ರು ಕರ್ಕೊಂಡ್ಬಂದಿದ್ದಾರಲ್ವಾ, ಅದು ನಾವು ದೇವ್ರನ್ನ ಮರ್ತ್ಬಿಟ್ಟು ಇದನ್ನೇನ್ ಮಾಡ್ತಾ ಇದ್ದೀವಿ, ಗುಣಗುಡ್ತಾ ಇದ್ದೀವಿ. ಅಲೆಲುಯಾ, ಗುಣಗುಡ್ತಾ ಇದ್ದೀವಿ. ದೇವ್ರಿಗೆ ಹೃದಯ ನೋವಾಗೋ ತರ ನಾವು ಮಾಡ್ತಾ ಇದೀವಿ. ಅದಕ್ಕೆ ದೇವರಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆ ಒಂದು ಕುಂಬಾರನು ಮಾಡಿದಂತೆ ನಾವು ನಿಮ್ಮನ್ನು ಮಾಡಕೂಡದು. ಕ್ವಶನ್ ಮಾರ್ಕ್. ಅಲೆಲುಯಾ, ಅಲೆಲುಯಾ. ಆ ಒಂದು ಸ್ವಂತದವರೇ ಅವನ್ನ ಯೋಸೇಫನ ಮಾಡಿದಾಗ ಅವನಲ್ಲಿ ದೇವ್ರನ್ನ ಕ್ವಶನ್ ಮಾಡಿಲ್ಲ, ಸಹಿಸ್ಕೊಂಡ. ಕೊನೆಯದಾಗಿ ಅವನಿಗೊಂದು ಅಪನಂಬಿಕೆ ಹಾಕಿ ಜೈಲಿಗೆ ಹಾಕಿದ್ರು, ಸುಳ್ಳು ಆರೋಪ ಹಾಕಿ ಜೈಲಿಗೆ ಹಾಕಿದ್ರು, ಅಲ್ಲೂ ಸಹ ಸಹಿಸ್ಕೊಂಡ. ಒಂದು ಕನಸು ಬಿಟ್ಟು ಅದನ್ನ ಹಿಡಿದು ದೇವರ ಪ್ರಾರ್ಥನೆ ಮಾಡಿ ಸಹಿಸ್ಕೊಂಡಿದ್ದ. ಕೊನೆಯಲ್ಲಿ ಯಾರ್ಯಾರು ಅವನ್ನ ಮಾಡಿದ್ರು, ಒಡ ಹುಟ್ಟಿದವ್ರನ್ನ ಮಾಡಿದ್ರು, ಅವನ ಹತ್ರ ಬರುವಾಗ ದೇವ್ರು ಮಾರ್ಪಡಿಸಿದ್ರು.
ಒಂದು ಪ್ರಧಾನ ಮಂತ್ರಿಯಾಗಿ ದೇವರು ಮಾಡ್ಕೊಡ್ತಾರೆ. ಈ ದಿನದಲ್ಲಿ ನಮ್ಮ ಜೀವನದಲ್ಲಿ ಒಂದು ಕಷ್ಟ ಆಗ್ತಾ ಇದೆ, ಒಂದು ಅಪಮಾನ ಬರ್ತದೆ, ತುಂಬಾ ಹೋರಾಟ ಬರ್ತದೆ, ಕಣ್ಣೀರಾಗ್ತಾ ಇದೆ, ಇನ್ನೊಬ್ರು ಹೇಳಕ್ ಆಗ್ತಿಲ್ಲ, ನನ್ನ ಪ್ರಾರ್ಥನೆ ಮಾಡಿ ದೇವ್ರ ಮರುತ್ರ ಕೊಡಕ್ ಆಗ್ತಿಲ್ಲ, ದೇವ್ರ ಮರುತ್ರ ಸಿಕ್ಕೇ ಇಲ್ಲ. ಈ ರೀತಿ ಇರುವಾಗ ದೇವ್ರು ಅಲ್ಲೊಂದು ಪಾಠ ಕಲಿಸೋಸ್ಕರ ದೇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಒಪ್ಪಿಸಿಕೊಡೋಣ. ಆವಾಗ ದೇವರು ಎಲ್ಲರ ಮುಂದೆ ಒಂದು ಯಾವ ರೀತಿ ಒಂದು ಯೋಸೇಫನ ಪ್ರಧಾನಮಂತ್ರಿಯಾಗಿ ದೇವ್ರು ಮಾರ್ಪಡಿಸೋ ಅದೇ ಪ್ರಕಾರ ದೇವರ ಪದ್ಧತಿ ನಮ್ಮ ಜೀವಿತದಲ್ಲಿ ಹೊರಪಡುತ್ತೆ. ಅಲೆಲಿಯಾ ಅಲೆಲಿಯಾ ಅಲ್ಲ, ಮುಂದೆ ಓದಿ. ಇಸ್ರಾಯೇಲ್ ಮನೆತನದವರೇ, ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ವಾವ್. ಈ ವಾಕ್ಯ ಓದೋ ಒಂದು ಸಂತೋಷ. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನಾವೆಲ್ಲಿದ್ದೇವೆ, ನಾವೆಲ್ಲಿದ್ದೇವೆ. ಮತ್ತೆ ಯಾಕೆ ಕಳವಳ? ನಾವು ದೇವರ ಕೈಯಲ್ಲಿದ್ದೇವೆ. ಎಷ್ಟೋ ಸಂದರ್ಭ ನಾವೇನ್ ಮಾಡ್ತೀವಿ, ಗುಣಗುಡ್ತೀವಿ. ಯೆಶಾಯ ಪ್ರವಾದನ ಗ್ರಂಥ 45:9 ಓದೋಣ. ಅಯ್ಯೋ, ಇಲ್ಲಿ ಪಾಯಿಂಟ್. ಅಯ್ಯೋ, ತನ್ನನ್ನು ರೂಪಿಸಿದ ಆತನ ಸಂಗಡ ವ್ಯಾಜ್ಯ ಮಾಡುವವನ ಗತಿ ಏನು? ಆಶ್ಚರ್ಯಕರವಾದ ಚಿಹ್ನೆ. ಅಲ್ಲಿ ಯಾವ ಚಿಹ್ನೆ ಇದೆ? ಆಶ್ಚರ್ಯಕರವಾದ ಚಿಹ್ನೆ. ದೇವರು ನಮ್ಮನ್ನ ಕರೆದಿದ್ದಾರೆ. ಅಲ್ಲಲಿಯ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ಕಷ್ಟಗಳ ಮಧ್ಯೆ ದೇವರು ಮರುತ್ರ ಕೊಟ್ಟಿಲ್ಲ ಅಂದ್ರೆ ದೇವ್ರ ಕಾರ್ಯ ನೆರವೇರ್ತಾ ಇದೆ. ದೇವ್ರ ಮರುತ್ರ ಸಿಕ್ಕಿಲ್ಲ ಅಂದ್ರೆ ದೇವರ ಪದ್ಧತಿಯಲ್ಲಿ ಹೊರಪಡ್ತಾ ಇದೆ. ಕಹಿಯಾದ ನೀರನ್ನು ಕ್ಷಣ ಮಾತ್ರ ದೇವರು ಸಿಹಿಯಾಗಿ ಮಾರ್ಪಡಿಸಿದ್ದಾರೆ ಅಂದ್ರೆ ನಿನ್ನ ಜೀವನದಲ್ಲಿ ಇರುವಂತ ಎಲ್ಲ ಕೈತನಗಳನ್ನು ದೇವರು ತೆಗೆದುಹಾಕಲು ಶಕ್ತನಾಗಿದ್ದಾನೆ. ಈ ದಿನದಲ್ಲಿ ನಾವು ಏನೋ ಒಂದು ಹೃದಯ ಏನಾಗಿದೆ, ಯಾರೋ ಜೀವಿತದಲ್ಲಿ ಕಟ್ಟಲ್ಪಟ್ಟ ಅವಸ್ಥೆ ಇದೆ. ನನಗೆ ಏನು ಅಂತ ಗೊತ್ತಿಲ್ಲ. ಒಂದು ಹೃದಯ ಕಾಣಿಸ್ತಾ ಇದೆ, ಅದ್ರ ಫುಲ್ ಒಂದು ಬೀಗ ಹಾಕಿ ಫುಲ್ ಕಟ್ಟಾಕಿ ಇರೋ ಪರಿಸ್ಥಿತಿ ಇದೆ. ಆ ಒಂದು ಒಡೆದೋಗ್ತಾ ಇದೆ, ಆ ಕಟ್ಟಲ್ಪಟ್ಟ ಒಂದು ಒಡೆದೋಗಿ ಆ ಹೃದಯ ಸಂತೋಷವಾಗಿ ಆಚೆ ಬರ್ತಾ ಇದೆ. ಆ ಹೃದಯದಲ್ಲಿ ಒಂದು ಪಾರ್ವಾಳ ಸಂತೋಷವಾಗಿ ಆಚೆ ಬರ್ತಾ ಇದೆ ಅಂದ್ರೆ ಈ ದಿನದಲ್ಲಿ ಆ ಯಾರೋ ಜೀವಿತದಲ್ಲಿ ಒಂದು ಕಟ್ಟಲ್ಪಟ್ಟ ಹೃದಯ ಇದೆ. ಆ ಹೃದಯ ಒಡಿಬೇಕು. ಕಟ್ಟಲ್ಪಟ್ಟಿರುವಂತ ಆ ಹೃದಯ ಒಡೆಯುವಾಗ ಒಳಗಡೆ ಇರುವಂತ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಶಕ್ತಿ, ದೇವರ ಒಂದು ಸಾನ್ನಿಧ್ಯದಲ್ಲಿ ಚಲಿಸಲ್ಪಡ್ತಾ ಇದೆ. ಈ ದಿನದಲ್ಲಿ ನಾವು ಒಪ್ಪಿಸಿಕೊಡುವಾಗ ಈ ಒಂದು ಉಪವಾಸ ಪ್ರಾರ್ಥನೆ 2ನೇ ದಿನಕ್ಕೆ ಬಂದಿದೆ. ನಾಳೆ ಕರ್ತನ ಮೇಜಿಂದ ಕೈ ಇಡುವಾಗ ಅಯೋಗ್ಯವಾಗಿ ಕೈ ಇಡಬಾರದು. ಯಾಕಾಗಿ ನಮ್ಮನ್ನ ನಾವು ಶುದ್ಧೀಕರಿಸಬೇಕು. ಹೃದಯದಲ್ಲಿ ಕಟ್ಟಲ್ಪಟ್ಟ ಅವಸ್ಥೆ ಏನೇ ಇದ್ರು ಅದನ್ನು ಒಪ್ಪಿಸಿಕೊಳ್ಳೋಣ. ದೇವರ ಎಲ್ಲ ಬಂಧನಗಳನ್ನು ಮುರಿದಾಕಿ ಹೃದಯದಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಚಲಿಸುವ ದೇವರು ನಮ್ಮನ್ನ ಕರೆದಿರುವಾಗ ಕುಂಬಾರನ ಕೈಯಲ್ಲಿ ಮಣ್ಣು ಹೇಗೋ ಅದೇ ಪ್ರಕಾರ ನಾವು ದೇವರ ಕೈಯಲ್ಲಿದ್ದೇವೆ, ನಾವು ಆತನ ಕೈಯಲ್ಲಿದ್ದೇವೆ. ಯಾಕೆ ಕಳವಳ, ಯಾಕೆ ಚಿಂತೆ, ಯಾಕೆ ದೇವರಿಗೆ ಗುಡುಗುಡ್ತಾ ಇರೋದು? ಅಲ್ಲಿ ಹೇಳ್ತಾ ಇದೆ, ಅಯ್ಯೋ ತನ್ನನ್ನು ರೂಪಿಸಿದ ಸಂಗಡ ವ್ಯಾಜ್ಯ ಮಾಡುವನ ಗತಿ ಏನು? ಇದ್ರ ದೇವ್ರ ಹತ್ರ ನಾವು ಗುಡುಗುಡ್ತಾ ಇದ್ದೀವಿ. ದೇವ್ರ ಗುಡುಗುಟ್ಟೋದು ಬೇಕಿಲ್ಲ. ಆ ಒಂದು ಕಹಿಯಾದ ನಿನ್ನ ಜೀವಿತವನ್ನು ಸಿಹಿಯಾದಕ್ಕೆ ಮಾರ್ಪಡಿಸುವ ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನ ಕುಟುಂಬದಲ್ಲೇ ಇದ್ದಾನೆ, ನಿನ್ನ ಪಕ್ಕದಲ್ಲೇ ಇದ್ದಾನೆ. ನಂಬುವವನ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವತನಾಗಿದ್ದಾನೆ. ಅಲ್ಲೆಲ್ಲ ಯಾಕಾಗಿ ನಾವು ಆತನ ಕೈಯಲ್ಲಿದ್ದೇವೆ. ಅದೇ ಒಂದು ಯೆಶಾಯ ಪ್ರವಾದನ 49ನೇ ಬನ್ನಿ, 49:16 ವಾಕ್ಯ ಓದಿ. ಯೆಶಾಯ ಪ್ರವಾದನ ಗ್ರಂಥ 49:16. ಇಗೋ ನನ್ನ ಅಂಗೈಗಳಲ್ಲಿ ಯಾರನ್ನ ಇಲ್ಲೇ ಇದ್ದೀರಾ? ಈ ವಾಕ್ಯ ಓದುವಾಗ ಒಂದು ಸಂತೋಷ. ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಆಮೇಲೆ ನಾವು ಇರುವುದು ದೇವರ ಕೈಯಲ್ಲಿ. ನಿನ್ನ ಜೀವಿತದಲ್ಲಿ ಕಹಿಯಾದ ಜೀವನ ಇರ್ಬೋದು, ಇವತ್ತೇ ಅದನ್ನ ತೆಗೆದಾಕ್ರಿ. ಸಿಹಿಯಾಗಿ ಮಾಡುವಾತ ನನ್ನ ಸಂಗಡ ಇದ್ದಾನೆ, ಸಿಹಿಯಾಗಿ ಮಾರ್ಪಡಿಸುವ ಆತನು ನನ್ನ ಸಂಗಡ
ಬಂದಿದ್ದಾನೆ. ಹಲ್ಲೆಲೂಯಾ. ನಾನು ಆತನ ಕೈಯಲ್ಲಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ಯೆರೆಮೀಯ ಪ್ರವಾದಕನಲ್ಲಿ ಇಸ್ರಾಯೇಲ್ ಮಾತಾಡೋರೆ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ನಾವು ಯಾರ ಕೈಯಲ್ಲಿದ್ದೇವೆ? ದೇವರ ಕೈಯಲ್ಲಿದ್ದೇವೆ. ಈಗಿನ ಎಲ್ಲ ಹೋರಾಟಗಳು, ಎಲ್ಲ ಕಷ್ಟಗಳು, ಎಲ್ಲ ಕಷ್ಟಗಳ ವ್ಯವಸ್ಥೆಗಳು ಇದೇ ದಿನದಲ್ಲಿ ಮೊದಲುಗೊಂಡು ದೇವರು ಎಲ್ಲರನ್ನು ಪರಿಹರಿಸುವವರಾಗಿದ್ದಾರೆ. ಯಾಕಾಗಿ ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಮುಂದೆ ಓದಿ, ಇಲ್ಲಿನ ಪಾಯಿಂಟು, ನಿನ್ನ ಪೌಳಿ ಗೋಡೆಗಳು ಇದನ್ನ ಇಲ್ಲದ್ರ ದೇವರ ಅಂಗೈ ನಮ್ಮನ್ನ ಚಿತ್ರಿಸಿಕೊಂಡಿರುವಾಗ ನಿನ್ನ ಪೌಳಿ ಗೋಡೆಗಳು ನೀನು ಕಣ್ಣೀರು ಸುರಿಸಿ ದೇವರ ಸನ್ನಿಧಿಯಲ್ಲಿ ಒಂದು ಗೋಡೆ ರೂಪದಲ್ಲಿ ನಿಂತಿದೆ. ನಿನ್ನ ಒಂದು ದುಃಖ, ಒಂದು ಕಹಿಯಾದ ಘಟನೆಗಳು, ಇನ್ನೊಬ್ರು ಹೇಳಕ್ಕಾಗದಿರುವಂತ ಜೀವಿತ. ಯಾಕಾಗಿತ್ತು? ನೀನು ದೇವರ ಹಸ್ತದಲ್ಲಿದ್ದೀಯಾ. ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ನಿನ್ನ ಪೌಳಿ ಗೋಡೆಗಳು ಸದಾ 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 ಯಾರ ಕಣ್ಣು ಮುಂದೆ ಇದೆ? ದೇವರ ಕಣ್ಣು ಮುಂದೆ ಇದೆ. ಕಳವಳ ಬೇಡ, ಚಿಂತೆ ಬೇಡ, ವೇದನೆ ಬೇಡ. ಹಲ್ಲೆಲೂಯಾ. ನಿನ್ನ ಕಣ್ಣೀರು ಆತನ ಸನ್ನಿಧಿಯಲ್ಲಿದೆ. ನಿನ್ನ ಗೋಳಾಟ ಆತನ ಮುಂದೆ ಇದೆ. ನಿನ್ನ ವೇದನೆ ಸದಾ ಆತನ ಕಣ್ಣೆದುರಿಗಿದೆ. ಯಾಕಾಗಿ ನಿನ್ನನ್ನು ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಇದರಲ್ಲಿ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಹಲ್ಲೆಲೂಯಾ. ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಳ್ಳೋಣ. ಕುಂಬಾರನು ಮಾಡಿದ್ರೆ ನಾನು ನಿಮ್ಮನ್ನು ಮಾಡಕೂಡದು. ದೇವರೇ ಕಾರ್ಯ ಮಾಡ್ತಾ ಇದ್ದಾರೆ. ದೇವರು ನಿಮ್ಗೆ ಮರುತ್ರ ಕೊಟ್ಟಿಲ್ಲ ಅಂದ್ರೆ ನೀನು ಕಳವಳ ಬೇಡ. ಸಿಹಿಯಾಗಿ ಮಾರ್ಪಡಿಸುವ ನಿನ್ನ ಸಂಗಡ ಆಗಡಿ ಇದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ತನ್ನ ಅಂಗೈಯಲ್ಲಿ ಸೃಷ್ಟಿಸಿದ ಆತನು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಒಳ ಹುಟ್ಟಿದವರು ನನ್ನ ನಿಂದಿಸ್ಬೋದು. ಕಳವಳ ಬೇಡ. ಒಳ ಹುಟ್ಟಿದವರು ಶತ್ರುವಾದನು ಸ್ವಂತದವ್ರ ಕೈಯಲ್ಲಿ ಚುಚ್ಚಿ ಎಬ್ಬಿಸ್ಬೋದು. ಶತ್ರುವಾದನು ಅನಾರೋಗ್ಯದಿಂದ ಆಗ್ಬೋದು. ಶತ್ರುವಾದನು ಈ ಲೋಕದಲ್ಲಿ ಯಾಕಲ್ಲ ಬದುಕಿದೀನೋ ಆ ಪರಿಸ್ಥಿತಿ ನಮ್ಗೆ ಬಂದಿರ್ಬೋದು. ಆದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಇದನ್ನು ನಾವು ಎಲ್ಲಿದ್ದೇವೆ? ಈಗ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದೆ. ಒಂದೊಂದು ಕಣ್ಣೀರು, ನೀನ್ ಮಾಡ್ತಂದ ಉಪವಾಸ ಪ್ರಾರ್ಥನೆ, ನೀನ್ ಹೊರಟಿರುವಂತ ವೇದನೆ ದೇವರು ಸದಾ ನೋಡುವಾತನಾಗಿದ್ದಾನೆ. ಸದಾ ನಿನ್ನ ಕಣ್ಣೀರು ನೋಡುವಾತನಾಗಿದ್ದಾನೆ. ಆತನ ಬಿಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದನ್ನ ನಾವು ದೇವರ ಕೈಯಲ್ಲಿದ್ದೇವೆ. ನಮ್ಮ ಜೀವಿತದಲ್ಲಿ ಕಹಿಯಾದ ಘಟನೆಗಳು ಇದೆ, ಇಲ್ಲ ಅಂದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹುಟ್ಟುವಾಗಲೇ ಅದು ರಕ್ತಬೋಲ ತಂದು ಕೊಟ್ಟಿದ್ದಾರೆ. ಯಾಕಾಗಿ ಈ ಲೋಕದಲ್ಲಿ ಜೀವಿಸುವಾಗ ಕಹಿ ಘಟನೆ ನಿನ್ನ ಜೀವಿತದಲ್ಲಿ ಬರುತ್ತೆ. ಅದು ಬೇಸ್ ಮಾಡಿ ಅದಕ್ಕಾಗಿ ಈ ಲೋಕದಲ್ಲಿ ಕಷ್ಟಗಳು ಸಂಕಟಗಳು ಎಲ್ಲ ಉಂಟು. ಆದ್ರೆ ನೀವು ಧೈರ್ಯದಿಂದ್ರಿ, ನಾನು ಈ ಲೋಕವನ್ನೇ ಜಯಿಸಿದ್ದೇನೆ. ಈ ಲೋಕವನ್ನು ಜಯಿಸಿದ ದೇವರು ನನ್ನ ಸಂಗಡ ಇದ್ದಾರೆ ಅಂದ್ರೆ ನನಗೆ ಯಾಕೆ ಕಳವಳ ಇದ್ದಲ್ಲಿ ಆ ಕಳವಳ ಇವತ್ತೇ ತೆಗೆದಾಕೋಣ. ಹಲ್ಲೆಲೂಯಾ. ಕಹಿ ನೀರನ್ನು ಸಿಹಿ ನೀರಾಗಿ ಮಾರ್ಪಡಿಸಿದ ದೇವರು ನನ್ನ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೇಡಿ ಮಣ್ಣನ್ನು ರೂಪಿಸಿದಾಗಿ ನನ್ನನ್ನು ರೂಪಿಸುವಾತನು ನನ್ನ ದೇವರು. ಹಲ್ಲೆಲೂಯಾ. ಇದನ್ನ ನಾವು ಯಾರ ಕೈಯಲ್ಲಿದ್ದೇವೆ? ಈಗೋ ನನ್ನ ಅಂಗೈಯಲ್ಲಿ, ಬರೀ ಕೈಯಲ್ಲಿ ಅಂತ ಬರ್ದಿಲ್ಲ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದೆ. ಇದೊಂದು ವಾಕ್ಯ ಓದುವಾಗ ನಾವು ಸಂತೋಷ. ಯಾಕಂದ್ರೆ ನಿನ್ನ ಪೌಳಿ ಗೋಡೆಗಳು ನೀನು ಮೊಣಕಾಲು ಹಾಕಿ ಕಣ್ಣೀರಿಟ್ಟಿ ನೀನು ದೇವರ ಸುರಿಸುವಂತ ಕಣ್ಣೀರು ಆತರ ಕಣ್ಣು ಮುಂದೆ ಆತರ ಸನ್ನಿಧಿಲಿದೆ. ಅದು ನೀನು ಬೇಜಾರಾಗೇ ಬೇಡ. ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಿಲ್ಲ ಅಂತ ನೀನು ಪ್ರಾರ್ಥನೆ ಆಡಿ ಹೋಗಿದೆ. ಅಲ್ಲಿ ನನ್ನ ಪ್ರತಿಯೊಂದು ಪ್ರಾರ್ಥನೆಗೆ ಲೆಕ್ಕ ಉಂಟು. ಹಲ್ಲೆಲೂಯಾ.
ಇನ್ನೊಂದು ವಾಕ್ಯ ಕೊನೆಯದಾಗಿ ಯೆಶಾಯ 64:8-9 ಓದಿ. ಈಗಲಾದರೂ ಆ? ಯೆಹೋವನೇ, ಆ, ನೀನು ನಮ್ಮ ತಂದೆಯಾಗಿದ್ದೆ. ಇಲ್ಲಿದೆ ಪಾಯಿಂಟ್. ಈಗ ನಾವು ಮನಸ್ಸು ಮೊದಲು ಮಾತಾಡ್ಬೇಕೆ. ಈಗಲಾದರೂ ಯೆಹೋವನೇ, ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದೆ. ನೀನು ನಮ್ಮ ತಂದೆಯಾಗಿದ್ದಿ. ನಾವು ಜೇಡಿಮಣ್ಣು, ಯಾರಾಗಿದ್ದೇವೆ? ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನೀನು ಕುಂಬಾರ. ನಾವೆಲ್ಲರೂ ನಿನ್ನ ಕೈ ಕೆಲಸ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ರಿ. ಇಲ್ಲೇ ಇದ್ದೀರಾ? ಎಲ್ಲದಕ್ಕೂ ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಇಲ್ಲಿ ಭಕ್ತನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದೀರಿ. ಯಾರಾಗಿದ್ದೀರಾ? ತಂದೆಯಾಗಿದ್ದಾರೆ. ದೇವರು ನಮಗೆ ತಂದೆ ಆಗಿದ್ದಾರೆ. ಮತ್ತೆ ಯಾಕೆ ಕಳವಳ? ಕಹಿಯಾದ ಪರಿಸ್ಥಿತಿಯನ್ನು ಸಿಹಿಯಾಗಿ ಮಾರ್ಪಡಿಸುವಾಗಲೂ ನಿನ್ನ ಸಂಗಡ ಇದ್ದಾನಲ್ವಾ? ಇರೋ ನನ್ನ ಅಂಗಿ ನಿನ್ನ ಚಿತ್ರಿಸಿಕೊಂಡಿದ್ದೇನೆ ಅಂತ ಹೇಳಿದ ದೇವರು ನಿನ್ನ ಸಂಗಡ ಇದ್ದಾನೆ. ನಾವೆಲ್ಲರೂ ಆತನ ಕೈ ಕೆಲಸವಾಗಿದೆ ಪ್ರಿಯದೇವರು. ಅದಕ್ಕೆ ಭಕ್ತರು ಸ್ಪಷ್ಟವಾಗಿ ಬರಬಿಡುತ್ತೆ, ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದೀವಿ. ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ನಿನ್ನ ಕೈ ಕೆಲಸವೇ. ಕೈ ಕೆಲಸವೇ. ಕೈ ಕೆಲಸವೇ. ಹೇಳ್ರಿ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಆಮೆನ್. ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಹೌದು. ಆಮೆನ್. ವಾಕ್ಯ ಮುಖದ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡದ ದೇವರಿಗೂ ದೇವಸ್ಥಕ್ಕೆ ವಂದನೆ.